ಕರ್ನಾಟಕ, ನಾನು ನಿಮ್ಮ ದಿವ್ಯಾ. ವೆಲ್ಕಮ್ ಟು ಮೈ ಚಾನಲ್. ಬನ್ನಿ, ಇವತ್ತು ಚಿಕನ್ ಪೆಪ್ಪರ್ ಡ್ರೈ ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನಂತ ನೋಡಿ. ಒಂದು 2 ಇಂಚು ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಇದೆರಡನ್ನು ಹಾಕಿ ಲೈಟಾಗಿ ಕುಟ್ಕೋಬೇಕು. ಇವಾಗ ನೋಡಿ ಕುಟ್ತಾ ಇದ್ದೀನಿ. ಹಾಕ್ಬಿಟ್ಟು ಲೈಟಾಗಿ ಕುಟ್ಕೋಬೇಕು ಅಷ್ಟೇ. ಜಾಸ್ತಿ ಪೇಸ್ಟ್ ಆಗೋ ತನಕ ಎಲ್ಲ ಕುಟ್ಟಕ್ಕೆ ಹೋಗ್ಬಾರ್ದು. ಲೈಟಾಗಿದ್ರೇ ಚೆನ್ನಾಗಿರುತ್ತೆ. 1 ಟೀ ಸ್ಪೂನು ಜೀರಿಗೆ ಹಾಕ್ಕೊಳ್ತಿದ್ದೀನಿ. 1 ಟೀ ಸ್ಪೂನು ಸೋಂಪು ಪುಡಿ ಹಾಕ್ಕೊಂಡು ಹಂಚಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಫ್ರೈ ಮಾಡ್ಕೊಂಡ್ರೇ ಅದು ಪೌಡ್ರು ಚೆನ್ನಾಗಾಗುತ್ತೆ. ನೋಡಿ, ಇವಾಗ ಪೌಡ್ರು ಮಾಡ್ಕೊತೀನಿ, ಕುಟ್ತಾ ಇದ್ದೀನಿ. ಇನ್ನೇನು ಪೌಡ್ರು ರೆಡಿ ಆಯಿತು. 1 ಟೀ ಸ್ಪೂನ್ ಮೆಣಸು ಹಾಕ್ತಾ ಇದ್ದೀನಿ. ಮೆಣಸು ಹಾಕ್ಬಿಟ್ಟು ಅದನ್ನು ಕೂಡ ಪೌಡ್ರ್ ಆಗೋ ತನಕ ಕುಟ್ಕೋತೀನಿ. ಇವಾಗ ನೋಡಿ ಕುಟ್ತಾ ಇದ್ದೀನಿ. ಇನ್ನೇನು ಪೌಡ್ರ್ ಆಯಿತು. ಇವಾಗ ಹಸಿರು ಮೆಣಸಿನ್ಕಾಯಿ ಒಂದು 4 ಹಾಕ್ಬಿಟ್ಟು ಹಂಚಲ್ಲಿ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಜಾಸ್ತಿ ಏನು ಫ್ರೈ ಮಾಡೋದು ಬೇಡ. ಈಗ ಪಾತ್ರೆ ಇಟ್ಟಿದ್ದೀನಿ. 5 ಟೀ ಸ್ಪೂನು ಎಣ್ಣೆ ಹಾಕ್ಕೊಂಡು ಕಟ್ ಮಾಡಿಟ್ಟಿರೋ ಈರುಳ್ಳಿ ಹಾಕ್ಕೊಂಡು ಅದು ರೆಡ್ಡಿಶ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೋತೀನಿ. ನೋಡಿ, ಇವಾಗ ಹಾಕಿದ್ದೀನಿ ಈರುಳ್ಳಿನ. ಹಾಕ್ಬಿಟ್ಟು ಇವಾಗ ಫ್ರೈ ಮಾಡ್ತಾ ಇದ್ದೀನಿ. ಇನ್ನು ಫ್ರೈ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಆಗ್ತಿದೆ ಅಂತ. ರೆಡ್ಡಿಶ್ ಬ್ರೌನ್ ಬಂದಿದೆಯಾ. ಇವಾಗ ಶುಂಠಿ ಬೆಳ್ಳುಳ್ಳಿ ಲೈಟಾಗಿ ಕುಟ್ಕೊಂಡಿದ್ದೀನಲ್ವ, ಅದನ್ನ ಇವಾಗ ಹಾಕ್ಕೊಂಡು ಹಂಗೆ ಫ್ರೈ ಮಾಡ್ಕೊತೀನಿ 1-2 ನಿಮಿಷ. ನೋಡಿ ಫ್ರೈ ಆಯಿತಾ. ಇವಾಗ ನೋಡಿ ಆಗ್ತಾ ಇದೆ ಫ್ರೈ. ಇವಾಗ ಕರಿಬೇವು ಹಾಕ್ತಾ ಇದ್ದೀನಿ. ಕರಿಬೇವು ಹಾಕ್ಕೊಂಡು ಮತ್ತೆ ಹಂಗೆ ತಿರುಗಿಸ್ತೀನಿ 1-2 ನಿಮಿಷ. ಮತ್ತೆ 1 ಟೊಮೊಟೊನ ಹೆಚ್ಚಿಟ್ಕೊಂಡಿದ್ನಲ್ವ, ಅದನ್ನು ಹಾಕ್ತಾ ಇದ್ದೀನಿ. ಹಾಕ್ಕೊಂಡು ಇವಾಗ ಮತ್ತೆ ತಿರ್ಗಿಸ್ಕೊತಾ ಇದ್ದೀನಿ 1-2 ನಿಮಿಷ, 3 ನಿಮಿಷ ಹಂಗೆ ತಿರ್ಗಿಸ್ಕೋಬೇಕು. ಟೊಮೊಟೊನು ಅದು ಚೆನ್ನಾಗಿ ಬೇಯಬೇಕಲ್ವ, ಜಾಸ್ತಿನೇ ತಿರ್ಗಿಸ್ಕೊಂಡ್ರೆ ಓಕೆ. ಇವಾಗ ಸೋಂಪು ಪುಡಿ ಮತ್ತು ಜೀರಿಗೆ ಹಾಕ್ಕೊಂಡಿದ್ನಲ್ವ, ಪೌಡ್ರ್ ಮಾಡ್ಕೊಂಡಿದ್ನಲ್ವ, ಅದನ್ನು ಹಾಕಿದ್ದೀನಿ. ಅದನ್ನು ಹಾಕಿ ಹಂಗೆ ತಿರ್ಗಿಸ್ಕೊತಾ ಇದ್ದೀನಿ. ನೋಡಿ, ಇವಾಗ 4 ಹಸಿರು ಮೆಣಸಿನ್ಕಾಯಿ ಹಾಕಿ ತಿರ್ಗಿಸ್ಕೊತೀನಿ. ತಿರುಗಿಸ್ತಾ ಇದ್ದೀನಿ ನೋಡಿ. ಪೆಪ್ಪರ್ ಚಿಕನ್ ಡ್ರೈ ಅಂದರೆ ಅಷ್ಟೇ. ನೋಡಿ ಪೆಪ್ಪರ್ ಹಾಕ್ತಾ ಇದ್ದೀನಿ. ಇದಕ್ಕೆ ಇದು ಬೇಕಾಗಿರೋದು ಇದೇ ಮೇಯ್ನು, ಪೆಪ್ಪರು ಹಾಕ್ತಾ ಇದ್ದೀನಿ. ನೋಡಿ ಹಂಗೆ ತಿರ್ಗಿಸ್ಕೊತೀನಿ. ಹಾಕ್ಬಿಟ್ಟು ತಿರ್ಗಿಸ್ಕೊಳ್ತಾ ಇದ್ದೀನಿ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ನೋಡಿ, ಇವಾಗ ಚಿಕನ್ ಹಾಕ್ಕೊತೀನಿ. ಫಸ್ಟು ಚಿಕನ್ ಹಾಕ್ಕೊಂಡು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೋದು. ಆದರೆ ನಾನು ಫಸ್ಟೇ ಹಾಕ್ಬಿಟ್ಟಿದ್ದೀನಿ ಉಪ್ಪನ್ನ. ಇವಾಗ ಅದೆಲ್ಲದನ್ನು ಹಾಕಾದ್ಮೇಲೆ ಚಿಕನ್ ಹಾಕಿ ಅದಕ್ಕೆಲ್ಲ ಮಿಕ್ಸ್ ಆಗಬೇಕಲ್ವಾ, ತಿರುಗಿಸ್ಕೋಬೇಕು. ಒಂದು 5-10 ನಿಮಿಷ ಹಂಗೆ ತಿರುಗಿಸ್ಕೋಬೇಕಾಗುತ್ತೆ. ನೋಡಿ ತಿರುಗಿಸ್ತಾ ಇದ್ದೀನಿ. ನೋಡಿ ಹೀಗೆ ತಿರುಗಿಸ್ಕೊತಾ ಇರಬೇಕು. ಚಿಕನ್ಗೆಲ್ಲ ಪೂರ್ತಿ ಹಿಡ್ಕೋಬೇಕು, ಅದಕ್ಕೋಸ್ಕರ ತಿರುಗಿಸ್ತಾನೆ ಇರಬೇಕು. ಇದು ತಿರ್ಸ್ಕೊಂಡಾದ್ಮೇಲೆ ಧನಿಯಾ ಪುಡಿ ಹಾಕ್ತಾ ಇದ್ದೀನಿ. 1-2 ಸ್ಪೂನ್ ಹಾಕ್ತಾ ಇದ್ದೀನಿ. ಧನಿಯಾ ಪುಡಿ 2 ಸ್ಪೂನ್ ಹಾಕಿದ್ರೇ ಇನ್ನೂ ಚೆನ್ನಾಗಿರುತ್ತಲ್ವ, ಅದಕ್ಕೆ 2 ಟೀ ಸ್ಪೂನ್ ಹಾಕ್ತಾ ಇದ್ದೀನಿ. ಅಚ್ಚ ಖಾರದ ಪುಡಿ 1 ಟೀ ಸ್ಪೂನ್ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ತಿರ್ಗಿಸ್ಕೊತಾ ಇದ್ದೀನಿ. ನೋಡಿ ಎಲ್ಲ ಇಟ್ಕೊಂಡಿದೆ ಚಿಕನ್ಗೆ. ನೋಡಿ ತಿರುಗಿಸ್ತಾ ಇದ್ದೀನಿ. ಇನ್ನೇನು ತಿರುಗಿಸಾಯಿತು. ನಿಂಬೆಹಣ್ಣು ಒಂದು ಅರ್ಧ ಭಾಗ ಹಿಂಡ್ತಾ ಇದ್ದೀನಿ. ನೋಡಿ, ಪೆಪ್ಪರ್ ಚಿಕನ್ ಅಂದರೆ ಆಹಾ. ಪ್ಲೇಟ್ ಮುಚ್ಚಬೇಕು. ಒಂದು 5-10 ನಿಮಿಷ ಆದಮೇಲೆ ಪ್ಲೇಟ್ ತೆಗೆದು ನೋಡ್ತಾ ಇದ್ದೀನಿ. ನೋಡಿ ಹೆಂಗಾಗಿದೆ ಅಂತ. ವಾವ್, ಪೆಪ್ಪರ್ ಚಿಕನ್ ಅಂದರೆ ಬಾಯಲ್ಲಿ ನೀರು ಹಂಗೆ. ನನ್ನ ಫೇವ್ರೇಟೇ ಪೆಪ್ಪರ್ ಚಿಕನ್ನು. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ವಾವ್, ಬಾಯಲ್ಲಿ ನೀರು ಹಂಗೆ ಬರ್ತಾ ಇದೆ ನನಗೆ. ಲಾಸ್ಟಿಗೆ ಕೊತ್ತಂಬರಿ ಹಾಕ್ತಾ ಇದ್ದೀನಿ. ಇನ್ನೇನು ಪೆಪ್ಪರ್ ಚಿಕನ್ ರೆಡಿ ಆಯಿತು. ಇನ್ನು ಪ್ಲೇಟ್ಗೆ ಹಾಕಿ ಸರ್ವ್ ಮಾಡೋದು ಅಷ್ಟೇ ಬಾಕಿ. ನೋಡಿ ಇದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ 1-2 ನಿಮಿಷ ಹಂಗೆ ತಿರ್ಗಿಸ್ಕೊಳ್ಳಿ. ಎಲ್ಲ ಹಿಡ್ಕೊಳುತ್ತಲ್ವಾ ಚಿಕನ್ಗೆ. ಕೊತ್ತಂಬರಿ ಜಾಸ್ತಿ ಇದ್ರೇ ಚಂದ. ನೋಡಿ ಎಲ್ಲ ಹಿಡ್ಕೊಂಡಿದೆ. ಈಗ ಪ್ಲೇಟ್ಗೆ ಹಾಕ್ತೀನಿ. ನೋಡಿ ಹಾಕ್ತಾ ಇದ್ದೀನಿ. ಇನ್ನೇನು ತಿನ್ನೋದಷ್ಟೇ ಬಾಕಿ. ನನ್ನ ಫೇವ್ರೇಟ್ ಅಂದರೆ ಇದೆ. ನೀವು ಮನೇಲಿ ಇವತ್ತೇ ಟ್ರೈ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಾಡಿಬಿಡಿ. ಇನ್ನು ಮುಂದೆ ಇನ್ನೂ ಚೆನ್ನಾಗಿರೋ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ.